ಬೆಂಗಳೂರು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಈಗ ಪರ್ಯಾಯವಾಗಿ ಸರ್ಕಾರ ಮನೆ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇರೋದು, ಸಭೆಗಳನ್ನ ಮಾಡ್ತಾ ಇರೋದು ಇದೇ ಈಗ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದ ಜನ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನ್ಯಾಯ ಏಕೆ? ಕಾಂಗ್ರೆಸ್ಗೆ ಇದು ಈಗ ಸದ್ಯ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಫಕೀರ್ ಕಾಲೋನಿ ಪಾಲಿಟಿಕ್ಸ್. ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಸರ್ಕಾರ ಈ ವಿಚಾರದಲ್ಲಿ. ನೀವು ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆಯನ್ನ ಕೊಟ್ಟಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ತೆರವು ಮಾಡೋದೇ ಸವಾಲಾಗುತ್ತೆ ನಿಮಗೆ. ಜೆಸಿಬಿ ತಗೊಂಡು ಹೋಗಿ ಅವ್ರು ಕೊಡುವಂತ ಉತ್ತರ ಏನು ಗೊತ್ತಾ ನಿಮ್ಗೆ? ಫಕೀರ್ ಕಾಲೋನಿ ಅವ್ರಿಗೆ ಮನೆ ಕೊಟ್ರಿ, ಯಾಕೆ ನಾವೇನ್ ಬಿಟ್ಟು ಬಿದ್ದಿದೀವ, ನಮಗೂ ಮನೆ ಕೊಡಿ ಅಂತ ಕೇಳ್ತಾರೆ ಅವರು. ಎಲ್ಲರಿಗೂ ಮನೆ ಕೊಡೋದಕ್ಕೆ ಹೋದ್ರೆ ಜಾಗ ಎಲ್ಲಿಂದ ತರ್ತೀರಿ? ಇನ್ನು ಸಕ್ರಮವಾಗಿರೋರನ್ನ ಖಾಲಿ ಮಾಡಿ ಅವ್ರು ಕೊಡ್ಬೇಕಾಗುತ್ತೆ ನೀವು. ಸೊ ಬಹಳ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಸರ್ಕಾರ. ನೀವು ಎಂತವ್ರಿಗೆ ಮನೆ ಕೊಡ್ತಾ ಇದ್ದೀರಿ? ನಂಬರ್ 1. ನಂಬರ್ 2, ಎಂತವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ರಿ? ಅಲ್ಲೇ ಉತ್ತರ ಇದೆ. ಸೊ ಈಗ ನೀವು ಫಕೀರ್ ಕಾಲೋನಿ ಜನರಿಗೆ ಮನೆಯನ್ನ ಕೊಟ್ಟರೆ ಬೇರೆಯವರು ಎದ್ದು ಕೂರ್ತಾರೆ. ಈಗ ಎಲ್ಲರೂ ಈಗ ಎದ್ದು ಕೂರ್ತಾರೆ, ನಮಗೂ ಮನೆ ಕೊಡಬೇಕು. ಯಾಕೆ? ಸಾಮಾಜಿಕ ನ್ಯಾಯ ಅನ್ನೋದು ಏನು ಎಲ್ಲರಿಗೂ ತಾನೇ ಅದು? ಅವ್ರಿಗೆ ಮಾತ್ರನಾ? ಬ್ರದರ್ಸ್ಗೆ ಮಾತ್ರನಾ? ನಾವು ನಿಮ್ಗೆ ಓಟ್ ಹಾಕಿಲ್ವಾ? ನೀವು ನಮ್ಮ ಮುಖ್ಯಮಂತ್ರಿ ಅಲ್ವಾ? ಇದನ್ನ ಪ್ರಶ್ನೆ ಮಾಡ್ತಾರೆ. ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಜನ ಧರಣಿ ಕೂರ್ತಾರೆ, ನೀವು ಒಬ್ಬರಿಗೊಂದು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಫಕೀರ್ ಕಾಲೋನಿಗೆ ಬೆಣ್ಣೆ, ವಸೀಂ ಕಾಲೋನಿಗೆ ಯಾಕೆ ಸುಣ್ಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನಮಗೂ ಮನೆ ಕೊಡಿ ಅಂತ ವಸೀಂ ಕಾಲೋನಿಯ ಜನ ಕೂಡ ಈಗ ಕೇಳ್ತಿದ್ದಾರೆ. ಯಾಕೆ? ನೀವೇ ಅದನ್ನ ಶುರು ಮಾಡಿದ್ದು. ಫಕೀರ್ ಕಾಲೋನಿಯವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದು ಎಲ್ಲರೂ ಬಂದು ಭೇಟಿ ಆಗ್ತಾ ಇರೋದು. ವಸೀಂ ಕಾಲೋನಿಯವರು ಏನ್ ಮಾಡಿದ್ದಾರೆ? ನಮಗೂ ನಮ್ಮ ಹತ್ರನೂ ಬನ್ನಿ, ನಮಗೂ ಮನೆ ಕೊಡಿ. ಯಾಕೆ? ನಾವು ಮನೆ ಕಳ್ಕೊಂಡಿಲ್ವಾ? ನಾವು ನಿರ್ಗತಿಕರಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ಈ ಕಡೆ ಜಾನಕಿರಾಮ್ ಕಾಲೋನಿ ಲಿಂಗರಾಜಪುರದ ವಿಚಾರವನ್ನ ಈಗ ನೋಡ್ತಿದ್ರಲ್ಲ ವರದಿ, ಅವರು ಕೂಡ ಈಗ ಎದ್ದು ಕೂತಿದ್ದಾರೆ. ನಮ್ಮಲ್ಲೂ ಬನ್ನಿ, ನಾವು ಮನುಷ್ಯರೇ, ನಮಗೂ ಕಷ್ಟ ಇದೆ. ನೀವು ನಮ್ಮನ್ನ ಏಕಾಏಕಿ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ಮಕ್ಕಳನ್ನ ಕಟ್ಕೊಂಡು ನಾವೆಲ್ಲ ಹೋಗೋಣ, ನಮಗೂ ಮನೆ ಕೊಡಿ, ಆಮೇಲೆ ನಾವು ಖಾಲಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ತಪ್ಪೇನಿಲ್ಲ. ಫಕೀರ್ ಕಾಲೋನಿಯಲ್ಲಿರುವಂತವ್ರು ಮಾತ್ರ ಮನುಷ್ಯರಲ್ಲ, ಎಲ್ಲರೂ ಮನುಷ್ಯರೇ. ಎಲ್ಲರನ್ನು ಸಮಚಿತ್ತದಿಂದ ನೀವು ನೋಡಬೇಕು ಅಂತ ಇವರೆಲ್ಲ ಆಗ್ರಹಿಸ್ತಾ ಇದ್ದಾರೆ. ಮೊದಲು ಪುನರ್ವಸತಿಯನ್ನ ಕಲ್ಪಿಸಿ, ಆಮೇಲೆ ಮನೆ ಖಾಲಿ ಮಾಡಿ. ನೀವು ಹೇಳೋದು ಬೇಡ, ನಾವೇ ಹೋಗ್ತೀವಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಇದು ಒಂದು ಕೆಟ್ಟ ಸಂಪ್ರದಾಯ. ಸರ್ಕಾರ ಏನಾದ್ರೂ ಈ ರೀತಿ ಮಾಡಿದ್ದೇ ಆದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಬುನಾದಿ ಹಾಕಿದಂತೆ ಈ ಸಿದ್ದರಾಮಯ್ಯ ಸರ್ಕಾರ. ಮುಂದೆ ಬಹಳ ಕಷ್ಟ ಆಗುತ್ತೆ. ಅಕ್ರಮ ಅನ್ನುವಂಥದ್ದನ್ನ ತೆರವು ಮಾಡೋದೇ ಕಷ್ಟ ಆಗುತ್ತೆ. ವೆರಿ ಚಾಲೆಂಜಿಂಗ್ ಆಗುತ್ತೆ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ನೀವು ಮನೆ ಕಟ್ಟಿ ಕೊಡ್ತೀರಾ? ಒತ್ತುವರಿದಾರರವರು ಇಲ್ಲೀಗಲ್ ಆಗಿದ್ದಾರೆ. ಯಾರನ್ನ ಕೇಳಿ ಮನೆ ಕಟ್ಟಿದ್ರಲ್ಲಿ? ಪರ್ಮಿಷನ್ ಇತ್ತ ಅವ್ರಿಗೆ? ನೀವು ಹೋಗಿ ಅವ್ರಿಗೆ ಮನೆ ಕೊಡ್ತೀವಿ ಅಂದ್ರೆ ನಾಳೆ ಅಕ್ರಮವಾಗಿರೋರೇ ಜಾಸ್ತಿ ಆಗ್ಬಿಡ್ತಾರೆ. ಬಿಡಪ್ಪ, ಅವ್ರು ಬಂದು ಖಾಲಿ ಮಾಡಿದ್ರು ನಮ್ಗೆ ಮನೆ ಕೊಡುತ್ತೆ ಸರ್ಕಾರ ಅಂತ ಹೇಳಿ ಬೇರೆ ಕಡೆ ಇಲ್ಲದೆ ಇರೋ ಕಡೆ ಎಲ್ಲ ಮನೆ ಕಟ್ಕೊಂಡು ಕೂರ್ತಾರೆ. ಮನೆ ಕಟ್ಕೊಡ್ತೀರಾ ಅವ್ರಿಗೆ? ಒತ್ತುವರಿದಾರರು, ಅಕ್ರಮವಾಗಿರೋರು, ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಬಿಡ್ಬೇಕು. ನಿಮ್ಮ ಭಾಷೆಯಲ್ಲಿ ಕಾನೂನಿದೆ ರೀ, ಸರ್ಕಾರ ಇದೆ. ನೀವು ಕೊಡುವ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು. ಮನೆ ಕೊಟ್ರೆ ನಾಳೆ ಅಕ್ರಮವಾಗಿ ವಾಸಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವ್ರು ಕನ್ಕ್ಲೂಷನ್ ಬಂದ್ಬಿಡ್ತಾರೆ, ತಾಳ್ಯನೇ ಕೆಡಿಸ್ಕೋಬೇಡ್ರಿ, ಅಕ್ರಮವಾಗಿ ಎಲ್ಲೋ ಒಂದ್ ಕಡೆ ಮನೆ ಹಾಕೋಣ, ನಾಳೆ ಬಂದು ಸರ್ಕಾರದವ್ರು ಖಾಲಿ ಮಾಡಿದ್ರೆ ನಮಗೊಂದು ಮನೆ ಕಟ್ಟಿಸ್ಕೊಡ್ತಾರೆ. ನಮಗ್ಯಾದ್ರೂ ಭಯ? ಈಟಿನ ಮನೆ ಹೋಯ್ತು, ಹೊಸ ಮನೆ ಬಂತು, ಈ ಖುಷಿಯಲ್ಲಿರ್ತಾರೆ ಅವರು. ಸೊ ಇದು ಬಹಳ ಎಚ್ಚರದಿಂದ ನಿರ್ಧಾರ ತಗೋಬೇಕಾಗಿರುವಂತಹ ವಿಚಾರ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ಮನೆ ಕಟ್ಟಿಕೊಡ್ಬೇಕಾಗತ್ತೆ. ನೀವು ರಾಜಕಾಲುವೆ ಒತ್ತುವರಿ ಮಾಡಿದವರಿಗೂ ಕೂಡ ಮನೆ ಕೊಡ್ತೀರಾ? ಆಗಿದ್ರೆ ರಾಜಕಾಲುವೆ ಒತ್ತುವರಿ ಮಾಡಿ ಮಾಲ್ಗಳನ್ನ ಕಟ್ಕೊಂಡಿದ್ದಾರೆ, ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಮಾಲ್ ಕಟ್ಕೊಡಿ, ಅವ್ರಿಗೆ ಮಾಲ್ ಕಟ್ಕೊಡಿ, ಮನೆ ಕಟ್ಕೊಡಿ. ಥಿಯೇಟರ್ ಓಡದ್ ಹಾಕಿದ್ರೆ ಥಿಯೇಟರ್ ಕಟ್ಕೊಡಿ. ಯಾಕೆ? ಎಲ್ಲರಿಗೂ ನೀವು ಸಾಮಾಜಿಕ ನ್ಯಾಯ,
ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಒಬ್ಬರಿಗೆ ಒಂದೇ ರೀತಿ ಇರಬಾರದು. ಖಡಕ್ ಆಗಿ ನಿರ್ಧಾರ ತಗೋಬೇಕು. ಯಾರ ಓಲೈಕೆಗೆ ನೀವು ಈ ರೀತಿ ಮಾಡ್ತೀರಿ? ವೋಟ್ ಬ್ಯಾಂಕ್ಗೋಸ್ಕರನಾ? ಯಾವುದು ಅತಿಯಾಗಬಾರದು. ಮುಸ್ಲಿಮರಿಗೆ ಕೊಟ್ಟಂತೆ ಹಿಂದೂಗಳಿಗೆ ಮನೆ ಭಾಗ್ಯ ನೀಡ್ತೀರಾ? ಮುತುವರ್ಜಿ ಕಾಳಜಿಯನ್ನು ವಹಿಸ್ತೀರಾ? ಎಷ್ಟು ಜನ ಎಲ್ಲ ನಿರ್ಗತಿರು ಸರ್ವೆ ಮಾಡಿ ಒಂದು ಎಲ್ಲರಿಗೂ ಮನೆ ಕಟ್ಟಿಸಿ, ಬೇಡ ಅನ್ನಲ್ಲ. ಪಾಪ ಎಲ್ಲರಿಗೂ ಜೀವಿಸುವ ಹಕ್ಕಿದೆ, ನಾವ್ಯಾರು ಪ್ರಶ್ನೆ ಮಾಡಕ್ಕೆ. ಎಲ್ಲರಿಗೂ ಒಳ್ಳೆ ಮನೆ ಕಟ್ಟಿಸ್ಕೊಡಿ, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಲಿ. ಅವ್ರು ಯಾರು ಬೇಡ ಅಂತಾರೆ? ಎಲ್ಲರೂ ಇದೇ ಚಾಳಿಗಿಳಿದ್ರೆ ನೆಲದ ಕಾನೂನಿಗೆ ಬೆಲೆ ಎಲ್ಲಿ ಸಿಗುತ್ತೆ? ಅವಾಗ ಅಕ್ರಮ ಅನ್ನುವಂಥದ್ದು ಪದಕ್ಕೆ ಅರ್ಥನೇ ಇರಲ್ಲ, ಒತ್ತುವರಿ ಅನ್ನುವಂಥ ಪದಕ್ಕೆ ಅರ್ಥನೇ ಇರಲ್ಲ. ಇದನ್ನ ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕು. ಲೇಔಟ್ ಅಕ್ರಮ ನಿವಾಸಿಗಳಿಗೆ ಈಗ ಪರ್ಯಾಯವಾಗಿ ಸರ್ಕಾರ ಮನೆ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇರೋದು, ಸಭೆಗಳನ್ನ ಮಾಡ್ತಾ ಇರೋದು, ಇದೇ ಈಗ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದ ಜನ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನ್ಯಾಯ ಏಕೆ? ಕಾಂಗ್ರೆಸ್ಗೆ ಇದು ಈಗ ಸದ್ಯ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಫಕೀರ್ ಕಾಲೋನಿ ಪಾಲಿಟಿಕ್ಸ್. ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಸರ್ಕಾರ ಈ ವಿಚಾರದಲ್ಲಿ. ನೀವು ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆಯನ್ನ ಕೊಟ್ಟಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ತೆರವು ಮಾಡೋದೇ ಸವಾಲಾಗುತ್ತೆ ನಿಮಗೆ. ಎಸಿಬಿ ತಗೊಂಡು ಹೋಗಿ ಅವ್ರು ಕೊಡುವಂತ ಉತ್ತರ ಏನು ಗೊತ್ತಾ ನಿಮಗೆ? ಫಕೀರ್ ಕಾಲೋನಿ ಅವ್ರಿಗೆ ಮನೆ ಕೊಟ್ರಿ, ಯಾಕೆ ನಾವೇನ್ ಬಿಟ್ಟು ಬಿದ್ದಿದೀವ? ನಮಗೂ ಮನೆ ಕೊಡಿ ಅಂತ ಕೇಳ್ತಾರೆ ಅವರು. ಎಲ್ಲರಿಗೂ ಮನೆ ಕೊಡೋದಕ್ಕೆ ಹೋದ್ರೆ ಜಾಗ ಎಲ್ಲಿಂದ ತರ್ತೀರಿ? ಇನ್ನು ಸಕ್ರಮವಾಗಿರೋರನ್ನ ಖಾಲಿ ಮಾಡಿ ಅವ್ರು ಕೊಡ್ಬೇಕಾಗುತ್ತೆ ನೀವು. ಸೊ ಬಹಳ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಸರ್ಕಾರ. ನೀವು ಎಂತವ್ರಿಗೆ ಮನೆ ಕೊಡ್ತಾ ಇದ್ದೀರಿ? ನಂಬರ್ 1. ನಂಬರ್ 2, ಎಂತವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ರಿ? ಅಲ್ಲೇ ಉತ್ತರ ಇದೆ. ಸೊ ಈಗ ನೀವು ಫಕೀರ್ ಕಾಲೋನಿ ಜನರಿಗೆ ಮನೆಯನ್ನ ಕೊಟ್ಟರೆ ಬೇರೆಯವರು ಎದ್ದು ಕೂರ್ತಾರೆ. ಈಗ ಎಲ್ಲರೂ ಈಗ ಎದ್ದು ಕೂರ್ತಾರೆ, ನಮಗೂ ಮನೆ ಕೊಡಬೇಕು. ಯಾಕೆ? ಸಾಮಾಜಿಕ ನ್ಯಾಯ ಅನ್ನೋದು ಏನು ಎಲ್ಲರಿಗೂ ತಾನೇ? ಅದು ಅವ್ರಿಗೆ ಮಾತ್ರನಾ? ಬ್ರದರ್ಸ್ಗೆ ಮಾತ್ರನಾ? ನಾವು ನಿಮ್ಗೆ ಓಟ್ ಹಾಕಿಲ್ವಾ? ನೀವು ನಮ್ಮ ಮುಖ್ಯಮಂತ್ರಿ ಅಲ್ವಾ? ಇದನ್ನ ಪ್ರಶ್ನೆ ಮಾಡ್ತಾರೆ. ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಜನ ಧರಣಿ ಕೂರ್ತಾರೆ, ನೀವು ಒಬ್ಬರಿಗೊಂದು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಫಕೀರ್ ಕಾಲೋನಿಗೆ ಬೆಣ್ಣೆ, ವಸೀಂ ಕಾಲೋನಿಗೆ ಯಾಕೆ ಸುಣ್ಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನಮಗೂ ಮನೆ ಕೊಡಿ ಅಂತ ವಸೀಂ ಕಾಲೋನಿಯ ಜನ ಕೂಡ ಈಗ ಕೇಳ್ತಿದ್ದಾರೆ. ಯಾಕೆ? ನೀವೇ ಅದನ್ನ ಶುರು ಮಾಡಿದ್ದು. ಫಕೀರ್ ಕಾಲೋನಿಯವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದು ಎಲ್ಲರೂ ಬಂದು ಭೇಟಿ ಆಗ್ತಾ ಇರೋದು. ವಸೀಂ ಕಾಲೋನಿಯವರು ಏನ್ ಮಾಡಿದ್ದಾರೆ? ನಮಗೂ ನಮ್ಮ ಹತ್ರನೂ ಬನ್ನಿ, ನಮಗೂ ಮನೆ ಕೊಡಿ. ಯಾಕೆ? ನಾವು ಮನೆ ಕಳ್ಕೊಂಡಿಲ್ವಾ? ನಾವು ನಿರ್ಗತಿಕರಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ಈ ಕಡೆ ಜಾನಕಿರಾಮ್ ಕಾಲೋನಿ ಲಿಂಗರಾಜಪುರದ ವಿಚಾರವನ್ನ ಈಗ ನೋಡ್ತಿದ್ರಲ್ಲ ವರದಿ, ಅವರು ಕೂಡ ಈಗ ಎದ್ದು ಕೂತಿದ್ದಾರೆ. ನಮ್ಮಲ್ಲೂ ಬನ್ನಿ, ನಾವು ಮನುಷ್ಯರೇ, ನಮಗೂ ಕಷ್ಟ ಇದೆ. ನೀವು ನಮ್ಮನ್ನ ಏಕಾಏಕಿ ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರೆ ಮಕ್ಕಳನ್ನ ಕಟ್ಕೊಂಡು ನಾವೆಲ್ಲ ಹೋಗೋಣ, ನಮಗೂ ಮನೆ ಕೊಡಿ, ಆಮೇಲೆ ನಾವು ಖಾಲಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ತಪ್ಪೇನಿಲ್ಲ. ಫಕೀರ್ ಕಾಲೋನಿಯಲ್ಲಿರುವಂತವ್ರು ಮಾತ್ರ ಮನುಷ್ಯರಲ್ಲ, ಎಲ್ಲರೂ ಮನುಷ್ಯರೇ. ಎಲ್ಲರನ್ನು ಸಮಚಿತ್ತದಿಂದ ನೀವು ನೋಡಬೇಕು ಅಂತ ಇವರೆಲ್ಲ ಆಗ್ರಹಿಸ್ತಾ ಇದ್ದಾರೆ. ಮೊದಲು ಪುನರ್ವಸತಿಯನ್ನ ಕಲ್ಪಿಸಿ, ಆಮೇಲೆ ಮನೆ ಖಾಲಿ ಮಾಡಿ. ನೀವು ಹೇಳೋದು ಬೇಡ, ನಾವೇ ಹೋಗ್ತೀವಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಇದು ಒಂದು ಕೆಟ್ಟ ಸಂಪ್ರದಾಯ. ಸರ್ಕಾರ ಏನಾದ್ರೂ ಈ ರೀತಿ ಮಾಡಿದ್ದೇ ಆದ್ರೆ ಕೆಟ್ಟ ಸಂಪ್ರದಾಯಕ್ಕೆ ಬುನಾದಿ ಹಾಕಿದಂತೆ ಈ ಸಿದ್ದರಾಮಯ್ಯ ಸರ್ಕಾರ. ಮುಂದೆ ಬಹಳ ಕಷ್ಟ ಆಗುತ್ತೆ. ಅಕ್ರಮ ಅನ್ನುವಂಥದ್ದನ್ನ ತೆರವು ಮಾಡೋದೇ ಕಷ್ಟ ಆಗುತ್ತೆ, ವೆರಿ ಚಾಲೆಂಜಿಂಗ್ ಆಗುತ್ತೆ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ನೀವು ಮನೆ ಕಟ್ಟಿ ಕೊಡ್ತೀರಾ? ಒತ್ತುವರಿದಾರರವರು ಇಲ್ಲೀಗಲ್ ಆಗಿದ್ದಾರೆ. ಯಾರನ್ನ ಕೇಳಿ ಮನೆ ಕಟ್ಟಿದ್ರಲ್ಲಿ? ಪರ್ಮಿಷನ್ ಇತ್ತ ಅವ್ರಿಗೆ? ನೀವು ಹೋಗಿ ಅವ್ರಿಗೆ ಮನೆ ಕೊಡ್ತೀವಿ ಅಂದ್ರೆ ನಾಳೆ ಅಕ್ರಮವಾಗಿರೋರೇ ಜಾಸ್ತಿ ಆಗ್ಬಿಡ್ತಾರೆ. ಬಿಡಪ್ಪ, ಅವ್ರು ಬಂದು ಖಾಲಿ ಮಾಡಿದ್ರು ನಮ್ಗೆ ಮನೆ ಕೊಡುತ್ತೆ ಸರ್ಕಾರ ಅಂತ ಹೇಳಿ ಬೇರೆ ಕಡೆ ಇಲ್ಲದೆ ಇರೋ ಕಡೆ ಎಲ್ಲ ಮನೆ ಕಟ್ಕೊಂಡು ಕೂರ್ತಾರೆ. ಮನೆ ಕಟ್ಕೊಡ್ತೀರಾ ಅವ್ರಿಗೆ? ಒತ್ತುವರಿದಾರರು, ಅಕ್ರಮವಾಗಿರೋರು, ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಬಿಡ್ಬೇಕು. ನಿಮ್ಮ ಭಾಷೆಯಲ್ಲಿ ಕಾನೂನಿದೆ ರೀ, ಸರ್ಕಾರ ಇದೆ. ನೀವು ಕೊಡುವ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡ್ಬೇಕು. ಮನೆ ಕೊಟ್ರೆ
ನಾಳೆ ಅಕ್ರಮವಾಗಿ ವಾಸಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವ್ರು ಕನ್ಕ್ಲೂಷನ್ ಬಂದ್ಬಿಡ್ತಾರೆ, ತಾಲೇನೆ ಕೆಡಿಸ್ಕೋಬೇಡ್ರಿ, ಅಕ್ರಮವಾಗಿ ಎಲ್ಲೋ ಒಂದ್ ಕಡೆ ಮನೆ ಹಾಕೋಣ, ನಾಳೆ ಬಂದು ಸರ್ಕಾರದವ್ರು ಖಾಲಿ ಮಾಡಿದ್ರೆ ನಮಗೊಂದು ಮನೆ ಕಟ್ಟಿಸ್ಕೊಡ್ತಾರೆ. ನಮಗ್ಯಾದ್ರೂ ಭಯ, ಈಟಿನ ಮನೆ ಹೋಯ್ತು, ಹೊಸ ಮನೆ ಬಂತು, ಈ ಖುಷಿಯಲ್ಲಿರ್ತಾರೆ ಅವರು. ಸೊ ಇದು ಬಹಳ ಎಚ್ಚರದಿಂದ ನಿರ್ಧಾರ ತಗೋಬೇಕಾಗಿರುವಂತಹ ವಿಚಾರ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ಮನೆ ಕಟ್ಟಿಕೊಡ್ಬೇಕಾಗುತ್ತೆ. ನೀವು ರಾಜಕಾಲುವೆ ಒತ್ತುವರಿ ಮಾಡಿದವರಿಗೂ ಕೂಡ ಮನೆ ಕೊಡ್ತೀರಾ? ಆಗಿದ್ರೆ ರಾಜಕಾಲುವೆ ಒತ್ತುವರಿ ಮಾಡಿ ಮಾಲ್ಗಳನ್ನ ಕಟ್ಕೊಂಡಿದ್ದಾರೆ, ಮನೆಗಳನ್ನ ಕಟ್ಕೊಂಡಿದ್ದಾರೆ, ಅವ್ರಿಗೆ ಮಾಲ್ ಕಟ್ಕೊಡಿ, ಅವ್ರಿಗೆ ಮಾಲ್ ಕಟ್ಕೊಡಿ, ಮನೆ ಕಟ್ಕೊಡಿ. ಥಿಯೇಟರ್ ಓಡದ್ ಹಾಕಿದ್ರೆ ಥಿಯೇಟರ್ ಕಟ್ಕೊಡಿ. ಯಾಕೆ ಎಲ್ಲರಿಗೂ ನೀವು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಒಬ್ಬರಿಗೆ ಒಂದೇ ರೀತಿ ಇರಬಾರದು. ಖಡಕ್ ಆಗಿ ನಿರ್ಧಾರ ತಗೋಬೇಕು. ಯಾರ ಓಲೈಕೆಗೆ ನೀವು ಈ ರೀತಿ ಮಾಡ್ತೀರಿ? ವೋಟ್ ಬ್ಯಾಂಕ್ಗೋಸ್ಕರನ? ಯಾವುದು ಅತಿಯಾಗಬಾರದು. ಮುಸ್ಲಿಮರಿಗೆ ಕೊಟ್ಟಂತೆ ಹಿಂದೂಗಳಿಗೆ ಮನೆ ಭಾಗ್ಯ ನೀಡ್ತೀರಾ? ಮುತುವರ್ಜಿ ಕಾಳಜಿಯನ್ನ ವಹಿಸ್ತೀರಾ? ಎಷ್ಟು ಜನ ಇಲ್ಲ ನಿರ್ಗತಿರು? ಸರ್ವೆ ಮಾಡಿ ಒಂದು ಎಲ್ಲರಿಗೂ ಮನೆ ಕಟ್ಟಿಸಿ, ಬೇಡ ಅನ್ನಲ್ಲ. ಪಾಪ ಎಲ್ಲರಿಗೂ ಜೀವಿಸುವ ಹಕ್ಕಿದೆ, ನಾವ್ಯಾರು ಪ್ರಶ್ನೆ ಮಾಡಕ್ಕೆ. ಎಲ್ಲರಿಗೂ ಒಳ್ಳೆ ಮನೆ ಕಟ್ಟಿಸ್ಕೊಡಿ, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಲಿ. ಅವ್ರು ಯಾರು ಬೇಡ ಅಂತಾರೆ? ಎಲ್ಲರೂ ಇದೇ ಚಾಳಿಗಿಳಿದ್ರೆ ನೆಲದ ಕಾನೂನಿಗೆ ಬೆಲೆ ಎಲ್ಲಿ ಸಿಗುತ್ತೆ? ಅವಾಗ ಅಕ್ರಮ